ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಈ ಚಾನಲ್ ಮಾಡಿರೋದು ನಮ್ಮ ಇಡೀ ಕರ್ನಾಟಕದ ಯುವಕರಿಗೆ, ಮಹಿಳೆಯರಿಗೆ ಮತ್ತು ರೈತರಿಗೆ ಬಡವರಾಗಿ ಉಳಿಸ್ಕೊಂಡು ಯಾವ ರೀತಿ ಬೆಳಿಬೇಕನ್ನೋವಂಥವ್ರಿಗೆ ಒಂದು ಮಾರ್ಗದರ್ಶನ ನೀಡೋದಕ್ಕೆ, ಕೆಲವೊಂದು ಮೂಢನಂಬಿಕೆಗಳಲ್ಲಿ ಇನ್ನೂ ಲೀನರಾಗಿರುವಂಥವ್ರಿಗೆ ಆ ಮೂಢನಂಬಿಕೆಯಿಂದ ಆಚೆ ತರುವುದಕ್ಕೆ ಈ ಚಾನಲ್ ಮಾಡಿದ್ದೀನಿ. ಯಾವುದೇ ರೀತಿಯ ಮನೋರಂಜನೆ ಅಲ್ಲ, ನನ್ನ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಡ್ತೀನಿ. ಆ ಸಂದೇಶ ಹೇಗಿರುತ್ತಂದರೆ, ಇಡೀ ಪ್ರಪಂಚದ ಜ್ಞಾನ ಅರಿವು ಮಾಡಿಕೊಂಡು ಹೇಳೋ ವಿಷಯಗಳು ಅವರವ್ರಿಗೆ ಇಷ್ಟ ಆದಂತ ಹೇಳ್ತಾರೆ. ಬಟ್ ನಾನು ಈಗ ಹೇಳೋ ಒಬ್ಬರು ವಿಷಯ ಯಾರಿಗಾದರೂ ಬೇಸರ ಅನಿಸಿದರೆ ದಯಮಾಡಿ ಕ್ಷಮಿಸಿ. ಅದಕ್ಕೆ ಮುಖ್ಯ ಕಾರಣವೂ ಇದೆ. ಯಾರಾದರೂ ತುಂಬ ದೇವಭಕ್ತರಿದ್ದರೆ ನೋಡಬೇಡಿ ಈ ಸುದ್ದಿಯನ್ನು. ತಮ್ಮ ತುಂಬ ಓವರ್ ದೇವಭಕ್ತರು, ದೇವರೇ ಒಂದು ಕಾಪಾಡ್ತಾನೇನ ಅಂತ ಹೇಳೋರು ಮೂಢ ನಂಬಿಕೆಗಳಲ್ಲಿ ಇರೋರಾದರೆ ದಯಮಾಡಿ ನೋಡಬೇಡಿ. ಇಲ್ಲ ನಿಲ್ಲಿಸಿ ಸುಮ್ಮನೆ ಸೈಲೆಂಟ್ ಇರಿ. ಇಲ್ಲ ಏನೋ ವಿಷಯ ಕೇಳೋಣ ಅನ್ನೋರು ಮಾತ್ರ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಓದುವ ಸಂದರ್ಭಗಳಲ್ಲಿ 5ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ನಮ್ಮ ಮಾಸ್ಟರ್ ಟೀಚರ್ ಒಬ್ಬರು ಇದ್ದರು. 5ರಿಂದ 7ನೇ ಕ್ಲಾಸ್ವರೆಗೂ. ಆ ಮಾಸ್ಟ್ರು ಹೆಸರು ಚಲಪತಿ ಮಾಸ್ಟರ್ ಅಂತೇಳಿ, ತುಂಬ ಫೇಮಸ್ ಮಾಸ್ಟ್ರು. ಆ ಮಾಸ್ಟ್ರು ಆ ಟೀಚರು ಯಾವುದೇ ಒಂದು ಸಬ್ಜೆಕ್ಟ್ ಪಾಠ ಮಾಡಿದ್ರು ಒಂದ್ಸಲಿ ಕೇಳಿದ್ರೆ ಸಾಕು, ಇಂಥವ್ರು 100ಕ್ಕೆ 100 ಮಾರ್ಕ್ಸ್ ಸಿಗ್ತಾರೆ. ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಳ್ಳಿ, ಇಲ್ಲ ಸಮಾಜ ಸಬ್ಜೆಕ್ಟ್ ತೊಗೊಳ್ಳಿ, ವಿಜ್ಞಾನ ತೊಗೊಳ್ಳಿ. ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರೋವಂಥವು. ಸರ್ಕಾರಿ ಶಾಲೆಯಲ್ಲಿ ಆ ಮಾಸ್ಟ್ರು ಎಷ್ಟು ಹೊಡಿತಾರೆ ಅಂದರೆ ಅಷ್ಟೇ ಚೆನ್ನಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆ ಮಾಸ್ಟ್ರು ಸಬ್ಜೆಕ್ಟ್ ಫೀಲ್ಡ್ ಯಾವಾಗ ಬರುತ್ತೆ ಅಂತ ಕೈಕೊಳ್ಳುವಂತಹ ಒಳ್ಳೆಯ ಮಾಸ್ಟ್ರು. ಆ ಮಾಸ್ಟ್ರಿಗೆ ಕಷ್ಟದ ಮೇಲೆ ತಾನು ಕಷ್ಟಪಡಬೇಕು, ಬೆಳಿಬೇಕು, ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. ಯಾಕಂದರೆ ಏನಕ್ಕೆ ಇಲ್ಲ ಅಂದರೆ ತುಂಬ ದೇವ್ರ ಭಕ್ತಿ ಇದ್ದು ಬ್ರಾಹ್ಮಿನ್ಸ್ ಬೇರೆ ಆಗಿರ್ತಾರೆ. ತುಂಬ ಭಕ್ತಿಯಿಂದ ಪೂಜೆಗಳು ಮಾಡಿದ್ರು. ನಾನು ಕೇಳಿದೆ ಒಂದ್ಸಲ, ನನಗೆ ತುಂಬ ನಾವು ಟ್ರಿಪ್ಗಳಿಗೆ ಹೋದಾಗ ಆ ಮಾಸ್ಟ್ರು, ನಾವು 4 ದಿನ ಶಾಲೆಯಿಂದ ಟ್ರಿಪ್ ಹೋಗ್ತಾಯಿದ್ರು. 5ನೇ ಕ್ಲಾಸ್ ಪ್ರತಿ ವರ್ಷ ಹೋಗ್ತಿದ್ದೆ ನಾನು. ನನ್ನ ಪಕ್ಕದಲ್ಲೇ ಕೂತ್ಕೊಳ್ಳೋದು. ದೇವಸ್ಥಾನಕ್ಕೆ ಹೊರಗಡೆ ಬರಲ್ಲ, ಬರೀ ಏನಾದರೂ ನೋಡುವಂತಹ ಪ್ರಕೃತಿ ಸೌಂದರ್ಯವನ್ನು ನೋಡೋಕ್ಕೆ ಬರ್ತಿದ್ರು. ನಾನು ಕೇಳೋದು, ಯಾಕೆ ಸರ್ ನಿಮ್ಮ ದೇವ್ರ ಮೇಲೆ ನಂಬಿಕೆ ಅಂದರೆ ಎಲ್ಲ ಹೇಳ್ತಿದ್ರು. ದೇವ್ರ ಮೇಲೆ ತುಂಬ ಭಕ್ತಿಯಿಂದ ನಾನು 8ನೇ 9ನೇ ಕ್ಲಾಸ್ವರೆಗೂ ನಮ್ಮಪ್ಪ ನಾನು ತುಂಬ ಭಕ್ತಿಯಿಂದ ಪೂಜೆ ಮಾಡಿದ್ವಿ. ಆದರೆ ನಮಗೆ ಎಷ್ಟು ಕಷ್ಟಗಳು ಬರ್ತಿತ್ತು ಅಂದರೆ ಅಷ್ಟು ಕಷ್ಟಗಳು ಆ ದೇವ್ರಿಗೆ ನಾವು ತಂದು ಕೊಂಡ್ಕೊಂಡು ಬಂದು ಹೂವು ಆಗ್ಬೋದು, ನೈವೇದ್ಯ ಮಾಡೋಕ್ಕೆ ನಾವು ಏನಾದರೂ ಒಂದು ತುಪ್ಪ ಆಗ್ಬೋದು, ಏನು ಹಾಲು ಅಂತ ಆಗ್ಬೋದು, ಅವೆಲ್ಲ ನಾವು ಖರ್ಚು ಮಾಡ್ಕೊಂಡಿದ್ರೆ ಸ್ವಲ್ಪ ಹಣ ಉಳಿತಿತ್ತು. ಆದರೆ ಏನು ಕೊಡಲಿಲ್ಲ ನಮಗಷ್ಟು. ಬರೀ ದೇವ್ರ ನಂಬಿಕೆಯಲ್ಲಿದ್ದಾಗ ನಮಗಿರೋ ಕಷ್ಟಗಳು ಯಾವತ್ತೂ ಹೋಗಿಲ್ಲ. ಗೊತ್ತಾಯಿತು. ಆವತ್ತಿಂದ ನಾನು ದೇವರಿಂದ ದೂರ ಇದ್ದೀನಿ. ನನ್ನ ಕಷ್ಟವಾಗಿ ನಾನು ಓದ್ತೀನಿ, ನಾನು ಬುದ್ಧಿ ಸಿಗ್ತೀನಿ, ನಾನು ಮಾಡುವಂಥ ಯೋಚನೆಯೇ ದೇವರು ಅಂದ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂಥೇಳಿ ನಮ್ಗೆ ಅವಾಗ ಹೇಳೋದು. ವಿದ್ಯಾರ್ಥಿಗಳೇ, ನಾನು ಯಾರು ಜಾಸ್ತಿ ನೀವು ಕಷ್ಟಪಟ್ಟು ಓದ್ರಿ, ಅತಿ ಹೆಚ್ಚು ಕುರುಡರಾಗಿ ದೇವ್ರ ಭಕ್ತಿಯಿಂದ ದೇವ್ರದ್ದು ನೋಡ್ಕೊತಾರೆ, ದೇವ್ರು ಬೆಳೆಸ್ತಾರೆ. ಅತಿ ಹೆಚ್ಚು ದೇವ್ರ ಮೇಲೆ ನಂಬಿಕೆ ಇಟ್ಟರು ಯಾರೂ ಬೆಳೆಯಲ್ಲ. ನಿಮ್ಮ ಚೆನ್ನಾಗಿ ಶ್ರದ್ಧೆಯಿಂದ ಓದಬೇಕು, ಶ್ರದ್ಧೆಯಿಂದ ಏನೇ ಕೆಲಸ ಮಾಡಿ ಅದರಲ್ಲಿ ನಿಮಗೆ ಒಂದು ಫಲವಾಗಿ ದೇವ್ರು ಕಾಣಿಸ್ತಾರಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಅವ್ರು ಹೇಳೋದು ಏನೇನು ಹೇಳ್ತಿದ್ರು ದೇವ್ರ ಬಗ್ಗೆ. ಯೇಸು ಕ್ರಿಶ್ಚಿಯನ್ಸು ಯೇಸು ದೇವರು ಅಂತ ಹೇಳ್ತಾರಲ್ಲ, ಆತ ಕುರುಡ, ಕಣ್ಣು ಕಾಣಿಸಲ್ಲ, ಅದಕ್ಕೆ ಮೇಣದ ಬತ್ತಿ ತೊಗೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ಹಿಂದೂ ದೇವರು ನಿದ್ದೆಗಾಮಿ, 24 ಗಂಟೆ ನಿದ್ದೆ ಮಾಡ್ತಾ ಇರ್ತಾನೆ. ಅದಕ್ಕೆ ನಿದ್ದೆಯಿಂದ ಎಬ್ಸೋಕ್ಕೆ ಡೋಲ್ಗಳು ಹೊಡೆದು ಎಬ್ಸೋದು, ಗಂಟೆಗಳು ಹೊಡೆದು ಎಬ್ಸೋದು, ದೇವಸ್ಥಾನಗಳು ಹೊಡೆದೋ ರೀತಿ ಗಂಟೆ ಹೊಡಿತಾರೆ, ಟಮಟೆ ಡೋಲ್ಗಳ ಹೊಡಿತಾ ಇರ್ತಾರೆ. ನಿದ್ದೆಗಾಮಿ ಅದಕ್ಕೆ ಹಿಂದೂ ದೇವಸ್ಥಾನಗಳಲ್ಲಿ ಯಾವ ರೀತಿ ಹೊಡಿತಾರೆ. ಅದೇ ರೀತಿ ಮುಸ್ಲಿಂ ದೇವಸ್ಥಾನಗಳಲ್ಲಿ ಮುಸ್ಲಿಂ ದೇವರು ಕಿವುಡ, ಕೇಳಿಸಲ್ಲ, ಅದಕ್ಕೆ ಕಿವಿನಲ್ಲಿ ಕುತ್ಕೊಂಡು ಎಲ್ಲ ಅಂತ ಜೋರಾಗಿ ಕೂಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಇವೆಲ್ಲ ನನಗೆ ಇವತ್ತು ನಿನ್ನೆಯಿಂದ ನೆನಪು ಬಂತು. ಅದು ನಿಜ ಅನಿಸ್ತು. ಏನಕ್ಕೆ ಅಂತ ಹೇಳಿದ್ರೆ, ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುತ್ತೆ, ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಂಥವ್ರಿಗೂ ನೋವು ತರುತ್ತೆ. ಇಡೀ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯೆಲ್ಲ ಒಂದು ದೇವಸ್ಥಾನಗಳೆಲ್ಲ ಯಾರು ದೇವಸ್ಥಾನಗಳಿಗೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ನಡೆದಿದೆ.
ಅದು ಏನಂತ ಹೇಳಿದ್ರೆ ಸ್ನೇಹಿತರೆ, ತಮಗೆಲ್ಲ ಗೊತ್ತು, ಈಗ ಅಯ್ಯಪ್ಪ ಸ್ವಾಮಿ ಮಾಲ ಹಾಕುವ ದಿನಗಳು. ಒಂದು ಈಶ್ವರ ದೇವಸ್ಥಾನ ಇರುತ್ತೆ ಹುಬ್ಬಳ್ಳಿಯಲ್ಲಿ. ಆ ಈಶ್ವರ ದೇವಸ್ಥಾನದಲ್ಲಿ ಅಯ್ಯಪ್ಪನ ಸನ್ನಿಧಿ ಇರುತ್ತೆ. ಸುಮಾರು 27 ವರ್ಷಗಳಿಂದ ಅಯ್ಯಪ್ಪ ಪೂಜೆ ಮಾಡ್ಕೊಂಡು ಬರ್ತಿರ್ತಾರೆ. ಮಾಲೆ ಹಾಕುವಾಗ ಅಯ್ಯಪ್ಪನ ವ್ರತಗಳೆಲ್ಲ ಅಲ್ಲೇ ಮಾಡ್ತಿರ್ತಾರೆ. ಸ್ನೇಹಿತರೆ, ನಿನ್ನೆ ನಡೆದಿರೋ ಘಟನೆಯಲ್ಲಿ ಆ ದೇವಸ್ಥಾನದಲ್ಲಿ 14 ಜನ ವ್ರತ ಮಾಡೋ ಸಂದರ್ಭದಲ್ಲಿ 14 ಜನ ಮಲಗಿಡ್ತಾರೆ. ಮಲಗಿರೋ ಸಂದರ್ಭದಲ್ಲಿ ಒಬ್ಬನ ಕಾಲು ಟೆಚ್ಚಾಗಿ ಸಿಲಿಂಡ್ರ್ ಇರುತ್ತೆ. ಆ ಕಾಲು ಟೆಚ್ಚಾಗಿ ಸಿಲಿಂಡ್ರು ರೆಗ್ಯುಲೇಟ್ರು ಗ್ಯಾಸ್ ಸೋರಿ ಬ್ಲಾಸ್ಟ್ ಆಗಿರುತ್ತೆ ದೇವಸ್ಥಾನದಲ್ಲಿ. ಬ್ಲಾಸ್ಟ್ ಆಗಿರೋ ಸಂದರ್ಭದಲ್ಲಿ ತುಂಬ ಗಂಭೀರವಾಗಿ ಗಾಯಗಳಾಗಿರ್ತವೆ. ತುಂಬ ಗಂಭೀರವಾಗಿ ಸುಟ್ಟೋಗಿರ್ತಾರೆ. ಆ ಸುಟ್ಟೋಗಿರೋ 14 ಜನರಲ್ಲಿ ಒಬ್ಬರಾದ ನಂತರ ಒಬ್ಬರು ಇವತ್ತಿಗೆ ಸುಮಾರು 9 ಜನ ಸತ್ತೋಗಿದ್ದಾರೆ. ಈ ಇರುವರು ಕೂಡ ಡೌಟೇ, 9 ಜನ ಸತ್ತೋಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಆ 9 ಜನ ಕೂಡ ತುಂಬ ನೋವು ತರುವಂತಹ ವಿಷಯ ಇದು. ಆ 9 ಜನನೂ ತುಂಬ ಬಡ ಕುಟುಂಬದಿಂದ ಇದ್ದು ತುಂಬಾ ಕಷ್ಟಪಟ್ಟು ಅವರು ವ್ರತಗಳು ಮಾಡ್ತಿರ್ತಾರೆ. ಒಂದೊಂದು ದಿನಕ್ಕೆ ನಡೆಯೋದು ಕಷ್ಟ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅಯ್ಯಪ್ಪನ ಮೇಲೆ ಏನೋ ಅಯ್ಯಪ್ಪ ಒಳ್ಳೇದು ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅಂಥೇಳಿ ವ್ರತಗಳು ಮಾಡ್ತಾರೆ. ಬೆಳಗ್ಗೆ ಎದ್ಬಿಟ್ಟು ತಣ್ಣೀರು ಸ್ನಾನ ಮಾಡೋದು, ಭಕ್ತಿಯಿಂದ ಧ್ಯಾನ ಮಾಡ್ತಿರ್ತಾರೆ. ಆದರೆ ಅಯ್ಯಪ್ಪನ ವ್ರತದಲ್ಲಿ ಇರುವಂತಹ ಈ 9 ಜನ ಪ್ರಾಣಕ್ಕೆ ಕಳ್ಕೊಂಡಿದ್ದಾರೆ. ದೇವಸ್ಥಾನದಲ್ಲೇ ಕೇವಲ ಒಂದು ಗ್ಯಾಸ್ ಸೌರುವಿಕೆ ಆಗಿರೋದ್ರಿಂದ ಈ ರೀತಿ ಆಗಿದೆ. ಆ ಸತ್ತು ಹೋಗಿರುವಂಥ 9 ಜನನೂ ಪ್ರತಿಯೊಂದು ಮನೆಯ ಒಬ್ಬೊಬ್ಬರೇ ಮಕ್ಕಳನ್ನು ಹೊಂದಿರುವಂತಹ ಮಕ್ಕಳಾಗಿರ್ತಾರೆ. ಒಂದು ಅಪ್ಪ ಅಮ್ಮನಿಗೆ ಒಂದೇ ಗಂಡು ಮಗು ಆಗಿರುವಂತಹ ಆ ಮಕ್ಕಳೆಲ್ಲ ಸತ್ತೋಗಿದ್ದಾರೆ. ಆ ತಂದೆ ತಾಯಿಯರ ಘೋರ ನೋವಿಗೆ, ಆ ಘೋರವಾದಂತಹ ಅಲೋಕೆ ನೋಡಿದರೆ ಎಂಥವ್ರಿಗೂ ಕಣ್ಣೀರು ಬರುತ್ತೆ. ಸ್ನೇಹಿತರೆ, ಅವರು ಏನು ಕಿರ್ಚಾಡಿ ನೋಡ್ತೀವಿ, ಏನಯ್ಯಪ್ಪ ನಿಮಗೆ ಕಣ್ಣಿಲ್ವಾ? ಕಷ್ಟದಿಂದ ನಾವು ನಮ್ಮ ಮಕ್ಕಳು ತುಂಬ ಧ್ಯಾನದಿಂದ ವ್ರತಗಳು ಮಾಡಿದರೆ, ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆಗಳು ವ್ರತಗಳು ಮಾಡಿದರೆ ನಿನಗೆ ಇವ್ರು ಕಾಪಾಡೋಕ್ಕೆ ಆಗಲಿಲ್ವೇ ಅನ್ನೋ ರೀತಿಯಲ್ಲಿ ಆ ದೇವಸ್ಥಾನದಲ್ಲಿ ಎಲ್ಲ ಜನರು ಒಂದು ಯೋಚನೆ ಮಾಡಿಬಿಟ್ಟಿದ್ದಾರೆ. ಇವತ್ತಿಂದ ಈ ದೇವಸ್ಥಾನದಲ್ಲಿ ಯಾವತ್ತಿಗೂ ಅಯ್ಯಪ್ಪನ ವ್ರತಗಳು ಮಾಡಬಾರದು ಅನ್ನೋ ರೀತಿಯಲ್ಲಿ ಒಂದು ದಾರಿಗೆ ಬಂದಿದ್ದಾರೆ. 9 ಜನಗಳು ಪ್ರಾಣ ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಈಗ ಒಬ್ಬೊಬ್ಬರು ಮಕ್ಕಳನ್ನು ಹೊಂದಿರುವಂಥ ಈ ತಂದೆ ತಾಯಿಗಳಿಗೆ ನಾಳಿನ ದಿನ ಯಾರು ಇವರಿಗೆ ಪಾಲನೆ ಮಾಡೋದು? ಮುಂದಿನ ದಿನಗಳಲ್ಲಿ ಇವರು ವಂಶಕ್ಕೆ ಯಾರು ಪಾಲನೆ ಮಾಡೋದು? ಒಂದು ಮಗು ಅಂತೂ ಬರೀ 9ನೇ ಕ್ಲಾಸ್ ಆಗಿಡುತ್ತಾನೆ. ಒಂದೇ ಒಂದು ಮಗು, ಆ ತಾಯಿಗೆ ಗಂಡ ಬೇರೆ ಇರಲ್ಲ, ಕಷ್ಟಪಟ್ಟು ಕೂಲಿ ಮಾಡಿ ಆ ವ್ರತಗಳು ಮಾಡೋಕ್ಕೆ ಏನೇನು ಬೇಕೋ ಹಣ ತಂದು ಕೊಟ್ಟಿರ್ತಾರೆ. ಈ ಸಲ ಬೇಡವೋ ನೀನು ಮಾಲ ಆಗಬೇಡಂದ್ರು, ಇಲ್ಲಮ್ಮ ನಾನು ಆಗಬೇಕಂತ ಹೇಳಿ ಡಬ್ಬಿಯಲ್ಲಿ ಕೂಡಿಟ್ಕೊಂಡಿರೋ ಹಣದಲ್ಲಿ ಅವನು ವ್ರತಗಳು ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಮಗು ಕೂಡ ಸತ್ತೋಗಿದ್ದಾನೆ. ಆ ತಾಯಿಗೆ ಗೋಳಾಡೋದಕ್ಕೆ ನೋಡಿದರೆ ತುಂಬಾ ಆ ಗೋಳಾಡುವಿಕೆಗೆ ನಿಜವಾಗ್ಲೂ ಅಯ್ಯಪ್ಪನಲ್ಲಿ ಒಂದು ಬಲ ಅಂತಿದ್ರೆ, ಅಯ್ಯಪ್ಪ ನಿಜವಾಗ್ಲೂ ದೇವರಾಗಿದ್ದರೆ ಅವ್ರು ಕಾಪಾಡ್ತಿದ್ದ. ಯಾವ ದೇವರು ಅಲ್ಲ ಸ್ನೇಹಿತರೆ. ನೀವು ಹೇಳಕ್ಕೆ ಕೊಟ್ಟಿರೋದು ಇಷ್ಟೇ, ಇವೆಲ್ಲ ಮೂಢನಂಬಿಕೆಗಳು. ದಯಮಾಡಿ ನಂಬಿ. ಯಾವ ಅಯ್ಯಪ್ಪನೂ ಇಲ್ಲ, ಯಾರೂ ಇಲ್ಲ. ನೋಡಿ, ಯಾರೆಲ್ಲ ಹೆಚ್ಚು ದೇವರ ಮೇಲೆ ಭಕ್ತಿಯಾಗಿ ಹೆಚ್ಚು ಸುಮ್ಮನೆ ಹೋಗ್ತಾ ಕಾಣಿಸ್ತಾ ಒಂದು ನಮಸ್ಕಾರ ಹಾಕೊಳ್ಳೋದು, ಅದೊಂದು ಏನೋ ಮನಃಶಾಂತಿಗೆ ಅಷ್ಟೇ ಹೊತ್ತು ಯಾವ ದೇವರು ಯಾರಿಗೂ ಕಾಪಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ಯುವಕರಲ್ಲಿ ಹುಚ್ಚು ಬರಬಾರ್ದು. ಅತಿ ಹೆಚ್ಚು ದೇವರ ಮೇಲೆ ನಂಬಿಕೆ, ಅತಿ ಹೆಚ್ಚು ದೇವರ ಭಕ್ತಿ ಇದೆ ನೋಡಿ, ಆತನ ಲೈಫನ್ನೇ, ಆತನ ಒಂದು ಇಡೀ ಜೀವನವನ್ನೇ ಹಾಳು ಮಾಡುತ್ತೆ ಅತಿ ಹೆಚ್ಚಾದ ಭಕ್ತಿ. ಏನು ಅವಶ್ಯಕತೆ ಹೇಳಿ? ಚಿಕ್ಕ ವಯಸ್ಸಿಗೆ ವ್ರತಗಳಂಥೇಳಿ, ಉಪವಾಸಗಳಂಥೇಳಿ ಭಕ್ತಿಯಿಂದ ಮಾಡೋಕ್ಕೆ ಹೋಗಿ ಇವತ್ತು ನೋಡಿ ನೀವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋರು ಎಷ್ಟು ಜನ ಅಪಘಾತಗಳಲ್ಲಿ ಸಾಯ್ತಾ ಇದ್ದಾರೆ. ನಿಜವಾಗಲೂ ಅಯ್ಯಪ್ಪನಲ್ಲಿ ದೇವರು ಅಂತಿದ್ದರೆ ಏನಕ್ಕೆ ಸಾಯ್ತಾರೆ? ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಈ ಮೂಢನಂಬಿಕೆಯಿಂದ ಆಚೆ ಬಂದರೆ ತಮ್ಮನ್ನು ತಾವು ಕಾಪಾಡ್ಕೊತೀರಾ. ದಯಮಾಡಿ ಇದು ನಾನು ತುಂಬ ನೋವಿಂದ ಹೇಳ್ತಾ ಇರೋ ವಿಷಯ ಇದು ಸ್ನೇಹಿತರೆ.
ಯಾಕಂದರೆ ಇನ್ನು ಶುರುವಾತದಲ್ಲಿದೆ ಈ ಸಲ ಮಲೆ ಹಾಕೋರು ಯಾರೆಲ್ಲ ಇದರ ತಕ್ಷಣ ನಿಲ್ಲಿಸಿ ದಯಮಾಡಿ ಹೇಳ್ತೀನಿ ನೋಡಿ, ನಿಮ್ಮ ಅಪ್ಪ ಅಮ್ಮನ ಕಾಪಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನಿಗೆ ನೆರವಾಗಿ ಅದರಲ್ಲೇ ನಿಮಗೆ ದೇವರನ್ನೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾನೆ ಹೊರತು ಎಲ್ಲೋ ಒಂದು ಕಲ್ಲಾಗಿ ಕುತ್ಕೊಂಡಿರೋಂತಹವ್ರಿಗೆ ದೇವರಂತೇಳಿ ವ್ರತಗಳು ಮಾಡಿ ಈ ರೀತಿ ಪ್ರಾಣ ಕಳ್ಕೊತಾರಂದರೆ ಅದನ್ನು ಆಗೋಗಿ ಬಿಡಬಾರ್ದು. ಯಾರೇ ಆಗಲಿ ಧೈರ್ಯವಾಗಿ ಮಾತಾಡಬೇಕು. ಈ ವಿಡಿಯೋ ನೋಡಿರೋರು ಯಾರಾದ್ರೂ ಬೈಕೊಂಡ್ರೂ ಪರವಾಗಿಲ್ಲ, ದಯಮಾಡಿ ಹೇಳ್ತೀನಿ ನೋಡಿ, ನಮ್ಮ ಯುವಕರಿಗೆ, ನಮ್ಮ ಯುವಕ ಶಕ್ತಿಗೆ ಪ್ರತಿಯೊಬ್ಬರಿಗೂ ನಾವು ಕಾಪಾಡ್ಕೋಬೇಕು. ಈ ಮೂಢನಂಬಿಕೆಯಿಂದ ಕಾಪಾಡ್ಕೋಬೇಕು. ಬೆಳಗ್ಗೆ ಎದ್ಬಿಟ್ಟು ಆ ತಣ್ಣೀರು ಸ್ನಾನ ಏನು, ಆ ವ್ರತಗಳೇನು, ಅದು ಕಾಲ್ನಡಿಗೆ ಬರೀ ಕಾಲಲ್ಲಿ ನಡೆಯೋದೇನೋ, ಏನು ಕರ್ಮ ಇದು. ನಮ್ಮ ದೇಶ ಯಾಕೆ ಜಾಸ್ತಿ ಬೆಳೀತಿಲ್ಲ ಅಂದರೆ ಅಪಾರವಾದ ದೇವಸ್ಥಾನಗಳು, ಮಸೀದಿಗಳು ಜಾಸ್ತಿ ಇದೆ. ಇನ್ನು ಶುರುವಾಗಿತ್ತು ಮುಂದಿನ ದಿನಗಳಲ್ಲಿ ಮುಸ್ಲಿಮ್ಸ್ದು ಹಬ್ಬಗಳು. ಅವರು ಅಷ್ಟೇ ಹುಚ್ಚರಾಗಿ ಉಪವಾಸಗಳು ಮಾಡೋದು, ಹುಚ್ಚರಾಗಿ 24 ಗಂಟೆ ನಮಾಜ್ ಅಂತ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಯಾರೆಲ್ಲ ಹೆಚ್ಚು ಉಪವಾಸಗಳು ಮಾಡಿಕೊಂಡು ಹೆಚ್ಚು ದೇವ್ರ ಮೇಲೆ ನಮಾಜ್ಗಳಂತ ಓಡಾಡ್ತಾ ಇರ್ತಾರೆ ನೋಡಿ, ಅವ್ರ ಮನೆಗಳಲ್ಲಿ ನೋಡಿ ಎಷ್ಟು ಬಡತನ ಇರುತ್ತೆ ಅಂತ ಹೇಳಿ. ಚಿಕ್ಕ ಚಿಕ್ಕ ಮನೆಗಳಲ್ಲಿ 16 ಜನ ಜೀವನ ಮಾಡ್ತಿರ್ತಾರೆ. ಮನೆ ಒಳಗಡೆ ಎಷ್ಟು ಸಂಸಾರ ಇರುತ್ತೋ ಮನೆ ಆಚೆನೂ ಅಷ್ಟೇ ಸಂಸಾರ ಇರುತ್ತೆ. ಇವರು ನಿಜವಾಗ್ಲೂ ದೇವರಿದ್ದರೆ, ಅಲ್ಲ ನಿಜವಾಗ್ಲೂ ಇದ್ದರೆ ಅವ್ರಿಗೆ ಯಾಕೆ ಬೆಳೆಸಬಾರ್ದು? ಅಲ್ಲನೂ ಇಲ್ಲ, ಯಾವುದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅದು ನನ್ನ ಅನಿಸಿಕೆ. ನಿಮ್ಗೇನಾದರೂ ಯಾರಾದರೂ ಹೆಚ್ಚು ದೇವರ ಭಕ್ತಿ ಇದ್ದು ನಾನು ಏನಾದರೂ ಬೇಜಾರಾಗ್ತದೆ, ಕೋಪ ಆಗ್ತಿದ್ರೆ ನಿಲ್ಲಿಸ್ಬಿಡಿ, ನೋಡೋಕ್ಕೆ ಹೋಗ್ಬೇಡಿ. ಏನಾದರೂ ಸುಳ್ಳು ಇವನೇನೋ ಚಿಂತರ ಹೇಳ್ತಿದ್ದಾನೆ ಅಂತ ಏನಾದರೂ ಬೇಡ ಕಮೆಂಟ್ ಮಾಡಿದ್ರೆ ನಾನು ತುಂಬ ಕೋಪದಲ್ಲಿದ್ದೀನಿ. ಯಾಕಂದರೆ ಹುಬ್ಬಳ್ಳಿಯಲ್ಲಿ ಆ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಹುಡುಗರು ಸತ್ತೋಗಿರುವಂತಹ ಅವ್ರ ಅಪ್ಪ ಅಮ್ಮ ಅಳೋದು ನೋಡಿದ್ರೆ ಆ ದೇವರು ಅಯ್ಯಪ್ಪ ಅನ್ನೋದು ನಿಂತಿದ್ರೆ ನಿಜವಾಗ್ಲೂ ಕಾಪಾಡ್ತಿದ್ದ. ಅಷ್ಟು ನೋವು ನನಗೆ, ಕಣ್ಣೀರು. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಕಣ್ಣೀರು ಬರ್ತಾಯಿದೆ ನಾನು ಸುದ್ದಿ ನೋಡ್ತಿದ್ರೆ. ಎಷ್ಟೋ ಹುಡುಗರು ಮುಸ್ಲಿಮ್ಸರಲ್ಲಿ ಏನೇನೋ ಓದಬೇಕು ಆಸೆ ಅಂಥೇಳಿ ಅವ್ರಿಗೆ ಟೀಚರ್ಸ್ ತುಂಬ ಸ್ಕೂಲಲ್ಲಿ ಪಾಠ ಮಾಡಿ ನೀನು ಇಂಜಿನಿಯರ್ ಆಗ್ತೀಯಾ ಅಂತ, ಡಾಕ್ಟರ್ ಆಗ್ತೀಯಾ ಅಂಥೇಳಿ ಅವರು ಚೆನ್ನಾಗಿ ಮೈಂಡ್ ಇಟ್ಕೊಂಡು ಅಪ್ಪ ಅಮ್ಮನಿಗೆ ಕಷ್ಟಪಟ್ಟು ಓದಿಸ್ಬೇಕಂತೇಳಿ ಖರ್ಚು ಮಾಡಿ ಕೂಲಿನಾಲಿ ಮಾಡಿ ಕಟ್ಟಿಗೆ ಕೆಲಸನೆಲ್ಲ ಮಾಡಿ ಕಳಿಸ್ರೆ ಚೆನ್ನಾಗಿ ಓದಬೇಕಂತ ಗುರಿ ಇಟ್ಕೊಂಡಿರ್ತಾರೆ. ಅವ್ರು ಯಾವಾಗ ಮಸೀದ್ಗೆ ಹೋಗಿ 24 ಗಂಟೆ ಹಜ್ರತ್ಗಳು ಏನೋ ಓದೋಕ್ಕೆ ಯೋಗ್ಯತೆಗಳಿಲ್ಲ ಅಂಥೇಳಿ, ನಾಲೆಡ್ಜ್ ಇಲ್ಲ ಅಂಥೇಳಿ ಹಜ್ರತ್ ಆಗಿರ್ತಾರೆ. ಆ ಮಕ್ಕಳು, ಎಳೆ ಮಕ್ಕಳು ಮುಂದೆ ಚೆನ್ನಾಗಿ ಬೆಳೆದು ನಾನು ಒಂದು ಹೆಸರು ಮಾಡೋಣ, ದೇಶಕ್ಕೆ ಹೋಗಿ ನಮ್ಮ ಅಪ್ಪ ಅಮ್ಮನಿಗೆ ಹೆಸರು ಮಾಡೋಣ ಅಂತ ಮೈಂಡಲ್ಲಿರೋವನಿಗೆ ನೀನು ಯಾವುದೂ ಇಂಗ್ಲೀಷ್ ಓದಬಾರ್ದು, ಯಾವುದು ಓದಬಾರ್ದು, ಕುರಾನ್ ಓದು, ನಮಾಜ್ ಓದು ಅಷ್ಟೇ, ನೀನು ಗುಡ್ಸಿರೋ ದೇವರು ನಿನ್ನ ದೇವರೇ ಕಾಪಾಡ್ತಾನೆ ಅಂತೇಳಿ ಅವ್ನು ಮೈಂಡ್ ವಾಶ್ ಮಾಡ್ತಾರೆ. ಅವ್ನು ಮುಂದೆ ಓದೋಕ್ಕೆ ಹೋಗಲ್ಲ. ಬಿಡೋ ನಾನು ಅಪ್ಪಂತರ ನಾನು ಕಾರ್ಪೆಂಟ್ರು ಕೆಲಸನೋ ಮೆಕ್ಯಾನಿಕ್ ಕೆಲಸನೋ ಮಾಡ್ಕೊಂಡು ಬಿಡೋ ಅಂತ ಹೇಳ್ಕೊತಾರೆ ಹೊರತು ಮುಂದೆ ಬರೋಕ್ಕೆ ಬಿಡಲ್ಲ ಅವರು. ಅರ್ಥ ಮಾಡ್ಕೊಳ್ಳಿ, ಯಾರೆಲ್ಲ ದೇವ್ರ ಭಕ್ತಿ ಜಾಸ್ತಿ ಇರ್ತಾರೋ ಅವ್ರು ಉದ್ಧಾರ ಆಗಲ್ಲ. ದಯಮಾಡಿ ಹೇಳ್ತೀನಿ, ಕಷ್ಟದಲ್ಲಿದ್ದಾಗ ನೀವು ಕೂಗೋ, ಯಾವ ದೇವ್ರು ಕಾಪಾಡ್ತಾನೆ ನೋಡೋಣ. ತುಂಬ ಬೇಜಾರಾಗ್ತಿದೆ ಸ್ನೇಹಿತರೆ ನಿಮ್ಮ ವಿಡಿಯೋದಿಂದ. ಯಾಕಷ್ಟೊಂದು ಹೇಳ್ತೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಮುಸ್ಲಿಮ್ಸರು ಹಿಂದಿನ ವರ್ಷ ಮೆಕ್ಕಾ ಮದೀನಾಗೆ ಅಂತ ಹೋಗಿರೋರು ಆ ಸೆಕೆಯಲ್ಲೇ, ಆ ಬಿಸಿಲಲ್ಲೇ ಉಸಿರುಗಟ್ಟಿ ಲಕ್ಷಾಂತರ ಜನ ಸತ್ತೋಗಿದ್ದಾರೆ. ಅಲ್ಲಿ ಅಲ್ಲ ಅನ್ನೋ ಒಂದು ಕಾಪಾಡೋರು ಇದ್ದಿದ್ರೆ ಅಷ್ಟು ಜನ ಏನಕ್ಕೆ ಸಾಯ್ತಾಯಿದ್ರು? ಅರ್ಥ ಮಾಡ್ಕೊಳ್ರು ಅಷ್ಟೇ. ದೇವರ ಹೆಸರಲ್ಲಿ ಪ್ರಯಾಣಗಳು ಮಾಡೋದು, ದೇವರ ಹೆಸರುಗಳಲ್ಲಿ ಸಮಯ ವ್ಯರ್ಥ ಮಾಡೋದು, ನೀವು ಸಂಪಾದನೆ ಮೇಲೆ ಇಲ್ಲ ನೀವು ಸಂತೋಷದ ಮೇಲೆ ನಿಮ್ಮ ಗಂಡ ನಿಮ್ಮ ಮನೆ ಮಕ್ಕಳ ಮೇಲೆ ಗಮನ ಹಾಕಿದ್ರೆ ಎಷ್ಟೋ ಬೆಳಿತೀರ. ನಮ್ಮ ದೇಶದಲ್ಲಿ ಬಡತನನೇ ಇದಲ್ಲ. 24 ಗಂಟೆ ದೇವರು 24 ಗಂಟೆ ನಮಾಜ್ 24 ಗಂಟೆ ಅಯ್ಯಪ್ಪ, ಆ ದೇವಸ್ಥಾನ ಈ ದೇವಸ್ಥಾನ ನೋಡಿ. ಜೀವನದಲ್ಲಿ ಪ್ರಯಾಣ ಮಾಡೋವಂಥವ್ರು ನಮ್ಮ ದೇಶದಲ್ಲಿ ಪ್ರಯಾಣ ಮಾಡೋದು 80% ಪ್ರಯಾಣಗಳು ಬರೀ ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ದರ್ಗಾಗಳಿಗೆ ಆಗ್ತಾಯಿರುತ್ತೆ. ಅಷ್ಟೊಂದು ಪ್ರಯಾಣಗಳು ಅಭಿವೃದ್ಧಿ ಆಗೋಕ್ಕೆ, ಒಂದು ಮನೆ ಮಠ ಚೆನ್ನಾಗಿ ನಾನು ಒಳ್ಳೆ ಶ್ರೀಮಂತನಾಗಬೇಕು, ಒಂದು ಒಳ್ಳೆ ಹೆಸರು ಸಮಾಜದಲ್ಲಿ ಮಾಡಬೇಕಂತ ಬಂದುಬಿಟ್ರೆ, ಇದರಿಂದ ದೂರ ಇಟ್ಬಿಟ್ಟು ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ದೂರ ಇಟ್ಬಿಟ್ಟು ಬಂದುಬಿಟ್ರೆ ನಮ್ಮ ದೇಶ ಒಂದು ಒಳ್ಳೆ ರೇಂಜ್ಗೆ ಹೋಗುತ್ತೆ. ಸ್ನೇಹಿತರೆ, ತುಂಬ ನೋವಿಂದ ಹೇಳ್ತಾರೋ ವಿಷಯ ಇದು. ಆ ನೋವು ಬರೋಕ್ಕೆ ಕಾರಣವೇ ಅಪಘಾತಗಳು, ದೇವಸ್ಥಾನಗಳ ಹೆಸರಲ್ಲಿ ಅಪಘಾತಗಳಲ್ಲಿ ಸತ್ತೋಗಿ ನುಜ್ಜು ಆಗಿ ರಕ್ತಗಳು ಸೋರ್ತಿದ್ರೆ, ಆ ರಕ್ತಗಳು ಸೋರ್ತಿರೋಂತಹ ಮಕ್ಕಳು ಅವರ ಅಪ್ಪ ಅಮ್ಮ ನೋಡಿ ಗೋಲಾಡ್ತಾರೆ ನೋಡಿ. ಆ ನೋವು ನೋಡಿದ್ರೆ ಹಿಂಗೆ ಅನ್ಕೋಬೋದು, ಯಾವ ನೋಡ್ರಿ, ದೇವ್ರಿಗನ್ನೋದು ನಿಜವಾದ ದೇವರಿಗೆ ರೂಪನೂ ಇರೋಲ್ಲ, ಯಾವುದೂ ಇರೋಲ್ಲ. ಅಯ್ಯಪ್ಪ ಅನ್ನೋದು ಅದು ಸುಮ್ಮನೆ ಹೇಳ್ತೀನಿ ನೋಡಿ, ಮನುಷ್ಯನಾಗಿ ಹುಟ್ಟಿರೋದು, ಮನುಷ್ಯನಾಗಿ ಸತ್ತಿರೋದು ಅಷ್ಟೇ. ಯಾರೋ ಅಲ್ಲಿರೋ ಒಂದು ಚಿಕ್ಕದು ಒಂದು ಗುಡಿ ಥರ ಕಟ್ಕೊಂಡು ಪ್ರಚಾರಗಳಿಂದ ನಮ್ಗೆ ಆಗಿದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ.
ಯಾರೆಲ್ಲ ನಿಮ್ಮ ಸ್ವಂತ ಕಷ್ಟಪಟ್ಟು ನಿಮ್ಮ ದೇಹದಲ್ಲಿರುವಂಥ ಬಲದಿಂದ ಬೆಳಿತೀಯ ಹೊರತು ಯಾವ್ದಾದ್ರು ನಿಮ್ಗೆ ಬೆಳೆಸಲ್ಲ, ಯಾವ್ದಾದ್ರು ನಿನ್ನ ಕೈ ಹಿಡಿಯಲ್ಲ. ನಿನ್ನ ಸ್ವಂತ ಶಕ್ತಿಯಿಂದ ನೀನು ಬೆಳೀಬೇಕು ಹೊರತು ಯಾವ ದೇವರು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಟೀಚರ್, ನಮ್ಮ ಮಾಸ್ಟರ್ ಚಲಪತಿ ಮಾಸ್ಟರ್ ನಾನು ಹೇಳಿರೋ ಅನಿಸಿಕೆ, ಅವ್ರು ಹೇಳಿರೋ ಹೇಳಿಕೆಗಳು ನನ್ನ ಮೈಂಡಲ್ಲಿ ಹೀಗೆ ಇದೆ. ಆ ರೀತಿ ಹೇಳ್ತಿದ್ದೀನಿ. ಇವತ್ತು ತುಂಬ ನೋವಿಂದ ಈ ಸುದ್ದಿ ಮಾಡ್ತಾ ಇರೋದು. ಆ ಮಕ್ಕಳು ಗೋಳಾಟ, ಅವ್ರ ತಂದೆ ತಾಯಿ ಗೋಳಾಡಿರೋದು ನೋಡಿದ್ರೆ ನನ್ನ ಮನಸ್ಸು ತುಂಬ ನೋವಾಗಿದೆ, ಕಣ್ಣು ತುಂಬ ನೀರು ಬಂದಿದೆ. ಸ್ನೇಹಿತರೆ, ದಯಮಾಡಿ ನಿಮ್ಮ ಏನು ವ್ರತಗಳಿದ್ದಾವೆ ಇಲ್ಲ ನಿಲ್ಲಿಸ್ಬಿಡಿ. ನಿಮ್ಗೆ ಯಾವುದೂ ಇಲ್ಲ. ನಿಮ್ಮ ಸ್ವಂತ ನಿಮ್ಮ ಅಪ್ಪ ಅಮ್ಮ ನಿಮಗೆ ದೇವರಂತ ಪೂಜೆ ಮಾಡಿಕೊಂಡು ಅವ್ರ ಜೊತೆ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಕಣ್ಣೀರು ತರದಂತೆ ನೀವು ಕಾಪಾಡಿಕೊಂಡ್ರೆ ಸಾಕು. ನಿಮ್ಮ ಜೀವಗಳು ಅವ್ರ ಕಣ್ಣು ಮುಂದೆ ನೀವು ಈ ಥರ ಸಾವುಗಳು ಸತ್ತಿಲ್ಲ ಅಂದರೆ ಸಾಕು. ಅವರು ಸಂತೋಷವಾಗಿರ್ತಾರೆ. ಅಷ್ಟು ಬಿಟ್ಟು ಇಲ್ಲದೇ ಇರೋ ದೇವ್ರಿಗೆ ಹುಡ್ಕೊಂಡು ಹೋಗೋದು, ಇಲ್ಲದೇ ಇರೋ ವ್ರತಗಳು ಮಾಡ್ಕೊಂಡ್ರೆ ನಿಮ್ಮನ್ನು ಯಾರೂ ಕಾಪಾಡೋಕ್ಕಾಗಲ್ಲ. ದಯಮಾಡಿ ಸುದ್ದಿ ಬೇಜಾರಾಗಿದ್ದರೆ, ಹೆಚ್ಚು ದೇವ್ರ ಭಕ್ತಿ ಇರೋರಿಗೆ ನಾನು ಹೇಳಿರೋಂಥ ಅನಿಸಿಕೆಗಳು ಬೇಜಾರಾಗಿದ್ದರೆ ದಯಮಾಡಿ ಕ್ಷಮಿಸಿ ಹೇಳ್ತಾ ಇದ್ದೀನಿ. ತುಂಬ ನೋವಿಂದ ಹೇಳ್ತಿರೋದು ಸುದ್ದಿ ಇದು. ತುಂಬ ಬಡತನ ಕುಟುಂಬಗಳಿಂದ ತುಂಬ ಭಕ್ತಿಯಿಂದ ಮಾಡಿರೋಂಥ ಹುಡುಗರು ಪ್ರಾಣ ಕಳ್ಕೊಂಡ್ರು. 9 ಮಕ್ಕಳು, 9 ಜನ ಸತ್ತೋಗ್ಬಿಟ್ರು. ಕೇವಲ ಇಲ್ಲದೇ ಇರುವ ದೇವರಿಗೆ ನಂಬಿಕೊಂಡು ಒಂದು ಮೂಢನಂಬಿಕೆಯಿಂದ ಸತ್ತೋಗಿದ್ದಾರೆ. ತುಂಬ ನೋವಾಗ್ತೈತೆ. ದಯಮಾಡಿ ಈಗಲಾದರೂ ಆ ಮೂಢನಂಬಿಕೆಯಿಂದ ಆಚೆಗೆ ಬನ್ನಿ ಅಂತ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳಿ. ಯಾವ ದೇವರು ಇಲ್ಲ, ಯಾವ ಅಲ್ಲನೂ ಇಲ್ಲ, ಯಾವ ಯೇಸುನೂ ಇಲ್ಲ. ನಿಮಗೆ ನೀವೇ ದೇವರು ಅಂತ ಯೋಚನೆ ಮಾಡ್ಕೊಳ್ಳಿ. ದಯಮಾಡಿ ನೀವು ಮಾಡುವಂಥ ಕೆಲಸನೇ ನೀವು ದೇವರು. ನೀನು 4 ಜನಕ್ಕೆ ಸಹಾಯ ಮಾಡೋದು ನೀನೇ ದೇವರು. ಕಷ್ಟದಲ್ಲಿರೋರಿಗೆ ನೀನು ಊಟ ಹಾಕು, ನೀನೇ ದೇವರು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು. ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಡು, ನೀನೇ ದೇವರು. ದೇವ್ರ ನೀನೇ ನೋಡ್ತಾ ಹೊರತು ನೀನು ಇಲ್ಲದೇ ಇರೋ ದೇವ್ರಿಗೆ ಹುಡ್ಕೊಂಡು ಹೋದರೆ ನಿಜವಾಗ್ಲೂ ನಿನ್ನಷ್ಟು ದಡ್ಡ, ನಿನ್ನಷ್ಟು ಹೇಳಿ, ನಿನ್ನಷ್ಟು ಇನ್ನು ಯಾವುದೂ ಇಲ್ಲ ಹೇಳೋಕ್ಕೆ. ದಯಮಾಡಿ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದ.